ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನೀವೆಲ್ಲ ತಮ್ಮನಲ್ಲಿ ನೋಡಿರೋ ಹಾಗೆ ರೇಷ್ಮೆ ಸೀರೆನ ವರ್ಷಾನುಗಂಟ್ಲೆ ಇಟ್ಟರು ಅದು ಯಾವುದೇ ರೀತಿ ಕೆಡದೆ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೆ ಇನ್ನಷ್ಟು ಖುಷಿ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮೊದಲನೇದಾಗಿ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಸಿಂಗಾರ ಅಂತ ಹೇಳ್ಬೋದು. ಅದರಲ್ಲೂ ರೇಷ್ಮೆ ಸೀರೆದಾಗಿ ಸ್ವಲ್ಪ ಜಾಸ್ತಿ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಯಾವುದೇ ವೆಸ್ಟರ್ನ್ ಔಟ್ಫಿಟ್ ಹಾಕ್ಕೊಂಡು ರೇಷ್ಮೆ ಸೀರೆಯಲ್ಲಿ ಕಾಣುವಷ್ಟು ಚೆನ್ನಾಗಿ ಯಾವುದ್ರಲ್ಲೂ ಕಾಣಲ್ಲ. ಸೀರೆದೇ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕಾಣ್ತಾರೆ, ಅದರಲ್ಲೂ ರೇಷ್ಮೆ ಸೀರೆದಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಚೆನ್ನಾಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ಈ ರೇಷ್ಮೆ ಸೀರೆನ ಯಾವ ರೀತಿ ಸರಿಯಾಗಿ ಮಚ್ಚಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಮೇನ್ ಸೀರೆ ಕಾರಣ ಹಾಳಾಗೋದಕ್ಕೆ ಅಂದರೆ ಫೋಲ್ಡಿಂಗ್ ಅಂತಲೇ ಹೇಳಿದರೆ ತಪ್ಪಾಗಲ್ಲ. ಸೊ ಅದನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ಮೊದಲಿಗೆ ವಿಡಿಯೋ ನೋಡ್ಕೊಂಡು ಬನ್ನಿ. ರೇಷ್ಮೆ ಸೀರೆ ಮಚ್ಚಬೇಕಾದ್ರೆ ಯಾವಾಗಲೂ ಆ ಕಡೆಯಿಂದ ಒಂದು ಪಾರ್ಟ್ ಮಾಡ್ಕೊಳ್ಳಿ, ಈ ಕಡೆಯಿಂದ ಒಂದು ಪಾರ್ಟ್ ಮಾಡ್ಕೊಳ್ಳಿ. ಎರಡನ್ನೂ ಜೋಡಿಸಿ ಕುಚ್ಚನ್ನ ಹೊರಗಡೆ ಬರುತ್ತಲ್ಲ, ಆಗ ಬರೋದ್ರಿಂದ ನಮಗೆ ಕುಚ್ಚು ಕೂಡ ಹಾಳಾಗಲ್ಲ. ರೇಷ್ಮೆ ಸೀರೆ, ಮೈಸೂರು ಸಿಲ್ಕು, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಸೀರೆಗಳನ್ನ ಎಲ್ಲ ರೀತಿ ಇದೇ ರೀತಿನೇ ಮರ್ಚಿಡಿ. ಫ್ಯಾನ್ಸಿ ಸೀರೆ ಬೇಕಾದರೆ ನೀವು ಮಿನಿಮೈಸ್ ಮಾಡಿ ಫೋಲ್ಡಿಂಗ್ ಮಾಡ್ಬೋದು, ಬಟ್ ರೇಷ್ಮೆ ಸೀರೆ ಹಾಗಾಗಲ್ಲ. ಇಲ್ಲ ನಾವು ಹ್ಯಾಂಗರಲ್ಲಿ ಬೇಕಾದರೂ ಬಳಸ್ಬೋದು. ಹ್ಯಾಂಗರ್ ಬಳಸಬೇಕಾದ್ರೆ ನೀವು ಸ್ಟೀಲಿನ ಬಳಸಬೇಡಿ, ಕೆಲವೊಂದ್ಸಲ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ಪ್ಲಾಸ್ಟಿಕ್ ಹ್ಯಾಂಗರ್ಸ್ನ ಬಳಸಿ, ಅದು ಕೂಡ ತುಂಬ ಸೇಫ್ ಆಗಿರುತ್ತೆ ನಿಮ್ಮ ಸಿಲ್ಕ್ ಸ್ಯಾರಿ. ಬಟ್ ಈಗ ತೋರಿಸ್ತಿರೋ ಮೆಥಡಲ್ಲಿ ನೀವು ಫೋಲ್ಡಿಂಗ್ ಮಾಡೋದ್ರಿಂದ ಸ್ಪ್ಲಿಟ್ಸ್ ಜಾಸ್ತಿ ಆಗುತ್ತೆ, ಸ್ಪೇಸ್ ಕಡಿಮೆ ಇರುತ್ತೆ, ಬಟ್ ಸ್ಪ್ಲಿಟ್ಸ್ ಜಾಸ್ತಿ ಆಗುತ್ತೆ. ಈ ರೀತಿ ಫೋಲ್ಡಿಂಗ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಒಂದು ಹ್ಯಾಂಗರೆಲ್ಲ ಹಾಕಿ, ಇಲ್ಲ ನಾನು ಫಸ್ಟ್ ವೇ ತೋರಿಸಿದ್ನಲ್ಲ ಆ ಮೆಥಡ್ನ ರೀತಿಯ ಫೋಲ್ಡಿಂಗ್ ಅಂತ ಹೇಳ್ಬೋದು. ನೀವು ಈ ರೀತಿ ಫೋಲ್ಡಿಂಗ್ ಮಾಡೋದ್ರಿಂದ ಸ್ಪೇಸ್ ಜಾಸ್ತಿ ಹಿಡಿಬೋದು, ಬಟ್ ನಿಮ್ಮ ಸೀರೆಗಳು ವರ್ಷಾನುಗಂಟ್ಲೆ ಇಟ್ಟು ಯಾವುದೇ ರೀತಿ ಹಾಳಾಗಲ್ಲ. ಇನ್ನು ಎರಡನೇ ಟಿಪ್ ಬಂದುಬಿಟ್ಟು, ನೀವು ಪ್ರತಿ ಸಲ ರೇಷ್ಮೆ ಸೀರೆ ಉಡದೇ ಇರಲಿ, ಅಟ್ಲೀಸ್ಟ್ 3 ಮಂತ್ಸಿಗೆ ಒಂದು ಸಲ ಎಳೆ ಬಿಸಿಲಿಗೆ ಒಣಾಕಿ ಒಂದು 20 to 15 ಮಿನಿಟ್ಸ್ ಒಣಗಾಕಿ ಆಮೇಲೆ ನಿಮ್ಮ ಮಚ್ಚಿ ನಿಮ್ಮ ಕಬೋರ್ಡ್ ಅವ್ರ ಗಾಡ್ರೇಜಲ್ಲಿ ಇಡಿ. ಈಗ ಮಾಡೋದ್ರಿಂದ ಅದರಲ್ಲಿರುವಂಥ ಫ್ರೆಶ್ನೆಸ್ ಪದೇ ಫ್ರೆಶ್ನೆಸ್ ಸಿಗ್ತಾ ಹೋಗುತ್ತೆ. ಆಮೇಲೆ ಥರ್ಡ್ ಟಿಪ್ ಬಂದುಬಿಟ್ಟು, ನೀವು ಯಾವುದೇ ರೀತಿ ಲೋಷನ್ಗಳಿಗೆ ಬರುತ್ತೆ, ವೈಟ್ ಕಲರ್ ಇರುತ್ತೆ ಅದು, ಸೊ ಅದನ್ನು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಏನು ಅನ್ಕೊತಾರೆ, ರೇಷ್ಮೆ ಸೀರೆ ನಾವು ಅಪರೂಪಕ್ಕೆ ಕೊಡೋದು, ಒಳ್ಳೆ ಸ್ಮೆಲ್ ಬರುತ್ತೆ, ಫ್ರೆಗ್ನೆನ್ಸ್ ಚೆನ್ನಾಗಿರುತ್ತೆ ಅಂತ ನೀವು ಯೂಸ್ ಮಾಡಿಬಿಡ್ತೀರಾ. ಬಟ್ ಕೆಲವೊಂದ್ಸಲ ಅದು ಏನಾಗ್ಬಿಡುತ್ತೆ, ಮೆಲ್ಟ್ ಆಗೋ ಚಾನ್ಸ್ ಇರುತ್ತೆ. ಮೆಲ್ಟ್ ಆಗಿಬಿಟ್ರೆ ಕಂಪ್ಲೀಟ್ ಸ್ಯಾರಿನೇ ಡ್ಯಾಮೇಜ್ ಆಗಿಬಿಡುತ್ತೆ. ನೀವು ಅದನ್ನು ಡ್ರೈ ವಾಷಿಗೆ ಕೊಟ್ಟಿರೋದು ಆಗಲ್ಲ. ಸೊ ಇದನ್ನು ಅವಾಯ್ಡ್ ಮಾಡಿ. ಅದ್ರ ಬದಲು ನೀವು 3 ತಿಂಗಳಿಗೆ ಒಂದ್ಸಲ ಈಗ ಎಳೆ ಬಿಸಿಲಿಗೆ ಒಣ ಹಾಕೋದು ಅಷ್ಟೇ ಸಾಕಾಗುತ್ತೆ, ಅದೇ ಫ್ರೆಶ್ನೆಸ್ಸೇ ಸಾಕಾಗುತ್ತೆ. ಅದು ಬಿಟ್ಟು ನೀವು ಈ ಥರ ಲೋಷನ್ಗಳಿಗೆ ಯೂಸ್ ಮಾಡಿ ಅದು ಮೆಲ್ಟ್ ಆಗಿ ಕಂಪ್ಲೀಟ್ ಸೀರೆನೇ ಡ್ಯಾಮೇಜ್ ಆಗುತ್ತೆ. ತುಂಬ ಕಾಸ್ಟ್ಲಿ ಸೀರೆ ದುಡ್ಡು ಕೊಟ್ಟು ತೊಗೊಂಡಿರ್ತೀರ. ಸೊ ಈ ಟಿಪ್ ಮಾತ್ರ ಮಿಸ್ ಮಾಡದೆ ಫಾಲೋ ಮಾಡಿ. ಯಾರೆಲ್ಲ ಲೋಷನ್ಗಳಿಗೆ ಯೂಸ್ ಮಾಡ್ತಿದ್ರು, ಸೊ ಈಗಲೇ ಕಂಪ್ಲೀಟಾಗಿ ಅದನ್ನು ಸ್ಟಾಪ್ ಮಾಡಿ. ಇನ್ನು ಥರ್ಡ್ ಟಿಪ್ ಬಂದುಬಿಟ್ಟು, ಪದೇ ಡ್ರೈ ವಾಷಿಗೆ ಕೊಡಬೇಡಿ. ರೇಷ್ಮೆ ಸೀರೆನ ನೀವು ಒಂದು 4-5 ಸಲ ಉಟ್ಟ ಮೇಲೆ ಡ್ರೈ ವಾಷಿಗೆ ಕೊಡಿ. ಈಗ ಅದು ಒಂದೇ ಸಲ ನೀವು ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದ್ರ ವೇಟೇಜ್ ಕಡಿಮೆ ಆಗುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ಮದುವೆ ಸೀರೆವನ್ನೆಲ್ಲ ಅವಾಗ ಅಷ್ಟೊಂದು ಮೆಚ್ಯೂರ್ಡ್ ಇರಲಿಲ್ಲ, ಅವನ್ನೆಲ್ಲ ಕೊಟ್ಟು ಬಿಟ್ಟಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಅದನ್ನ ವೇಟೇಜೇ ಕಡಿಮೆ ಆಗಿದೆ. ಸೊ ನೀವು ಯಾರು ಡ್ರೈ ವಾಷಿಗೆ ಕೊಟ್ಟಿರೋರು ನಿಮಗೂ ಅದು ಅನುಭವ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡ್ರೈ ವಾಷಿಗೆ ಕೊಡೋದ್ರಿಂದ ವೇಟೇಜ್ ಕಡಿಮೆ ಆಗುತ್ತೆ. ಸೊ ಡ್ರೈ ವಾಷಿಗೆ ಕೊಡಿ, ಅದೇ ತುಂಬ 4-5 ಸಲ ಅದನ್ನ ಉಟ್ಟಿದ್ದೀನಿ ಅಂದಮೇಲೆ ಕೊಡಿ. ಸಡನ್ನಾಗಿ ಒಂದೇ ಸಲಕ್ಕೆ ಒಂದು 5 ನಿಮಿಷ ಉಟ್ಕೊಂಡು ಹಂಗೆ ಕೊಟ್ಬಿಟ್ರೆ ಅದರಿಂದ ವೇಟೇಜು ಕಡಿಮೆ ಆಗುತ್ತೆ. ತುಂಬ ಕಾಸ್ಟ್ಲಿ ಕೊಟ್ಟು ಸೀರೆ ತೊಗೊಂಡಿರ್ತೀವಿ. ಸೊ ಈ ಟಿಪ್ ಮಾತ್ರ ಮರೀದೆ ಫಾಲೋ ಮಾಡಿ. ಇನ್ನು ಫ್ಯಾನ್ಸಿ ಸೀರೆಗಳಾದರೆ ನೀವು ಡೈಲಿ ಒಂದ್ಸಲ ಉಟ್ಟ ತಕ್ಷಣ ವೇರ್ ಮಾಡಿದ ತಕ್ಷಣವೇ ವಾಶ್ ಮಾಡಿದರೆ ಏನೂ ಆಗಲ್ಲ. ಬಟ್ ರೇಷ್ಮೆ ಸೀರೆಗಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ. ಸೊ ಪ್ಲೀಸ್ ಈ ಟಿಪ್ನು ಸಹ ಮರೀದೆ ಫಾಲೋ ಮಾಡಿ. ಇನ್ನು 5th ಟಿಪ್ ಬಂದುಬಿಟ್ಟು, ಆದಷ್ಟು ರೇಷ್ಮೆ ಸೀರೆಗಳನ್ನ ಬ್ಲೌಸ್ ಜೊತೆ ಇಡೋಕ್ಕೆ ಹೋಗಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಎಲ್ಲರೂ ಸ್ಯಾರಿನ ಆರಿ ವರ್ಕು, ಮಿಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ ಎಲ್ಲ ರೀತಿಯೂ ಇದೇ ರೀತಿಯೇ ನಾವು ಮಾಡಿಸ್ಕೊಳ್ತಾ ಬರ್ತಾ ಇದ್ದೀವಿ. ಅಂದರೆ ಸಾದಾ ಹೊಲ್ಸೋದು ಇವಾಗೆಲ್ಲ ಕಡಿಮೆ, ಎಲ್ಲಿಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ವರ್ಕ್ ಮಾಡಿಸೋದು. ಇದನ್ನು ವರ್ಕ್ ಮಾಡಿಸಿರೋ ಬ್ಲೌಸನ್ನ ಸ್ಯಾರಿ ಜೊತೆಗೆ ನೀವು ಇಡೋದ್ರಿಂದ ಸ್ಯಾರಿಯಲ್ಲಿರೋ ಒಂದು ಬುಟ್ಟದು ಏನಿರುತ್ತಲ್ಲ ಜರಿ, ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನನ್ನೊಂದು ಸೀರೆ ಕಪ್ಪಾಗಿದೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಯಾರಿ ಬೇರೆ ಇಡಿ, ಬ್ಲೌಸಸ್ ಬೇರೆ ಇಡಿ. ಸೊ ಆವಾಗ ನಿಮ್ಮದು ಏನಾಗುತ್ತೆ, ಸ್ಯಾರಿನೂ ಚೆನ್ನಾಗಿರುತ್ತೆ, ಈ ಕಡೆ ಬ್ಲೌಸಸ್ಸು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ ಏನಂದರೆ, ಜಾಸ್ತಿ ವರ್ಕ್ ಮಾಡ್ಸೋಕ್ಕೆ ಹೋಗಬೇಡಿ.
ನೀವು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿಸಿ ಒಳ್ಳೆ ನಾವು ಒಂದು ಬೊಟಿಕಲ್ಲಿ ಕೊಟ್ಟಿದ್ದೀವಿ, ಒಳ್ಳೆ ಅಕಾಡೆಮಿಲಿ ಕೊಟ್ಟಿದ್ದೀವಿ ಅಂದರೂ ಒಂದು 4-5 ಬೇಡ ಒಂದು 10 ಇಯರ್ಸ್ ಅಷ್ಟೇ ಅದು ಚೆನ್ನಾಗಿರುತ್ತೆ. ಆಮೇಲೆ ಅದೆಲ್ಲ ಬರ್ತಾ ಬರ್ತಾ ಶೇಡ್ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನೀವು ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ವರ್ಕ್ ಮಾಡಿಸಿರೋದೆಲ್ಲ ವೇಸ್ಟ್ ಆಗುತ್ತೆ. ಆದಷ್ಟು ಒಂದು 2000-3000 ಅಷ್ಟರಲ್ಲೇ ವರ್ಕ್ ಮಾಡಿಸ್ಕೊಂಬಿಡಿ. ತುಂಬ ವರ್ಕ್ ಮಾಡಿಸೋದ್ರಿಂದ ಸ್ಯಾರಿಗಳದ್ದೆಲ್ಲ ಅದರದ್ದು ಏನು ಬ್ಲೌಸಸ್ ಎಲ್ಲ ಡೇ ಬೈ ಹಾಳಾಗ್ತಾ ಹೋಗುತ್ತೆ. ನನ್ನ ಮದುವೆ ಸೀರೆಗಳು ಸ್ವಲ್ಪ ಹಾಳಾಗಿದೆ. ಸೊ ಬಟ್ ಮೆಷಿನ್ ವರ್ಕಿಗಿಂತ ಹ್ಯಾಂಡ್ ವರ್ಕಿಗಿಂತ ಮಿಷಿನ್ ವರ್ಕ್ ಅಷ್ಟೊಂದು ಹಾಳಾಗಲ್ಲ. ಸೊ ನೀವು ಯಾವ್ದಾದ್ರು ಇಲ್ಲ ನನಗೆ ಬೇಕೇ ಬೇಕು ಅಂದರೆ ಮಿಷಿನ್ ವರ್ಕ್ ಮಾಡಿಸ್ಕೊಳ್ಳಿ. ಮಿಷಿನ್ ವರ್ಕ್ ಅಷ್ಟು ರಿಚಾಗಿ ಕಾಣಲ್ಲ, ಬಟ್ ಅದು ನಿಮ್ಮ ಲಾಂಗ್ ಲಾಸ್ಟಿಂಗ್ ಆಗಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹ್ಯಾಂಡ್ ವರ್ಕ್ನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸಾದಾ ಹೊಲಿಸೋದು ಇವಾಗ ಮತ್ತೊಂದು ಥರ ಟ್ರೆಂಡ್ ಆಗಿದೆ. ಸೊ ನಾನಿವಾಗ ಸುಮಾರು ಸೀರೆಗಳಿಗೆ ಸಾದಾ ಹೊಲಿಸ್ತಿದ್ದೀನಿ. ಬಟ್ ಅದು ಸಿಂಪಲ್ ಅಂತ ಅನ್ಸ್ಬೋದು, ಅದು ಸಖತ್ತಾಗಿ ಕಾಣಿಸುತ್ತೆ ಜ್ಯುವೆಲರೀಸ್ ಎಲ್ಲ ಹಾಕೊಂಡಾಗ. ಐ ಹೋಪ್ ನಿಮ್ಗೆ ಈ 5 ಪಾಯಿಂಟ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 5 ಟಾಪ್ ಪಾಯಿಂಟ್ಗಳನ್ನ ಮಿಸ್ ಮಾಡದೆ ಫಾಲೋ ಮಾಡಿ. ನಿಮ್ಮ ರೇಷ್ಮೆ ಸೀರೆಗಳು ತುಂಬ ವರ್ಷಗಳು ಇಟ್ಟು ಯಾವುದೇ ರೀತಿ ಕೆಡೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಸೊ ನಾನು ಸುಮಾರು ವರ್ಷಗಳಿಂದ ಇದೇ ಫಾಲೋ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.